ಈ ಎಲ್ಲ ಸರ್ಕಾರದ ಖರ್ಚನ್ನು ನೀಗಿಸುವಂತ ವ್ಯವಸ್ಥೆ ಆಗ್ತದೆ. ನಾವು ಮಾರ್ಗದರ್ಶಕರನ್ನು ತಗೋಬೇಕು ದಯಮಾಡಿ, ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್. ಮತ್ತು ಸಾಹೇಬ್ರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳೆ ಬಹಳ ಸಂಪೂರ್ಣ ಆಗೈತ್ರಿ. ಇದು ಕುಳ್ಳೋಳಿ ಸಮಸ್ಯೆ ರೀ, ಕುಳ್ಳೋಳಿ ರೀ, ಕಿತ್ತೂರು ತಾಲೂಕು ಕುಳ್ಳೋಳಿ ಅದೇನು ಇನಾಮಕ್ಕೆ ಜಮೀನನ್ನು 12,000 ಎಕರೆ ಜಮೀನು ಇದ್ದರೆ ಸುಮಾರು 100 ವರ್ಷದ ರೈತರು ಅದಾರ. ಅವ್ರಿಗಿನ್ನ ದೇಶದ್ರೋಹಿಗಳು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಜಮೀನು ಇಟ್ಟಾರ, ಇನ್ನ 12,000 ಎಕರೆ. ಪಾಪ ರೈತರಿಗೆ ಅದನ್ನ ಭೂಮಿಯನ್ನು ಹಚ್ಚಿ ಕೊಡ್ಬೇಕಲ್ಲ ಸರ್. 11,000 ಎಕರೆ 9 ಹಳ್ಳಿ ಇದೆ, ಹೆಚ್ಚು ಕಡಿಮೆ 10,000ಕ್ಕಿಂತ ರೈತರು ಕೆಲಸ ಮಾಡ್ತಿದ್ದಾರೆ ಸರ್. ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂಥವ್ರು ಜನ. ಮತ್ತೊಂದು ಇವನ್ ನಾವು ನಿಮ್ಮ ಸರ್ಕಾರದಲ್ಲಿ 2014 ಸರ್ ತಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ರೈತರು ಕೊಡಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿತ್ತು ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಇನ್ನ ಭೂಮಿ ಐತೆ ಎಂತಾದ್ರಿ ಸರ್. ಸರ್ ಒಂದ್ ನಿಮಿಷ ಸರ್, ಅದಕ್ಕೆ ತಮ್ಮ ಸರ್ಕಾರ ಇದ್ದಕ್ಕೆ BT ಶೀಟ್ ಒಂದು ಗುಂಟೆನೂ ಇರಬಾರ್ದ್ರಿ ಅವ್ರಿಗೆ. ಅನ್ಯಾಯ ಮಾಡಿದವ್ರು ಒಂದು ಗುಂಟೆನೂ ಇರಬಾರ್ದು. ರಾಯಣ್ಣ ಹಿಡಿದು ಕೊಟ್ಟವ್ರು ಚೆನ್ನಾಗಿ ಹೇಳ್ತಾ ಇದಾಗಲ್ಲ, ಇದು ಸುಪ್ರೀಂ ಕೋರ್ಟ್ ಇದ್ದಿದ್ದು ಎಲ್ಲ ತಪ್ಪು ಮಾಹಿತಿ ಮಾಡ್ತಾ ಇಲ್ಲ. ಒಂದ್ ಸರ ಈಗ 2 ಇದ್ರೊಳಗೆ ನಾವು ಜಮೀನಾಗ ಅದೇ ಸರ್ 9,000 acres ಲ್ಯಾಂಡ್ ಸರ್. ಅದರಲ್ಲಿ ಸುಪ್ರೀಂ ಕೋರ್ಟ್ ಇಂದ ಆಗಿರೋದು 2,850 ಎಕರೆ ಸರ್. ಇದನ್ನು ಹೊರತುಪಡಿಸಿ 4,500 ಸುಮಾರು 4,000 ರೈತರು ಮತ್ತೊಂದು ಬೆಳಗಾವಿ ಗೂಡ ಸಂಬಂಧಪಟ್ಟಂತೆ ಸರ್ ನಾವು ಗಮನಿಸಬೇಕು. ಯಾಕಂತಂದ್ರೆ ಇಲ್ಲಿಗಲ್ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಸಂಬಂಧಪಟ್ಟ ಬೈಪಾಸ್ದಲ್ಲಿ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಏನ್ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ತಪ್ಪು ದಾದಾಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್. ಮತ್ತು ಸರ್ ಕದ್ದಿದ್ರಿ ಏನಾಗೈತ್ರಿ ಈಗ 3,000 ನಾವು 7-8 ವರ್ಷ ಆತು ಇಷ್ಟ ರೊಕ್ಕ ತಗೋತಾರೆ. ಎಲ್ಲ ರೇಟ್ಗಳು ಡಬಲ್ ತ್ರಿಬಲ್ ಆಗ್ಯಾವ್ರಿ. ಅದಕ್ಕಾಗಿ FRP ಅದು ನಾವು ರೈತರಿಗೆ ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ. ಎಂದೂ ಮೊದಲಿದ್ರೆ ಒಪ್ಪೇ ಇಲ್ರಿ. ಯಾಕಂದ್ರೆ ಅವ್ರು CSCP ವರದಿ ಸರ್ಕಾರಕ್ಕೆ ಸರಿಯಾಗಿ ಕೊಟ್ಟಿಲ್ಲ. ಖರ್ಚು ನಮ್ಗೆಲ್ಲ ಡಬಲ್ ತ್ರಿಬಲ್ ಖರ್ಚು ಆಗೈತಿ. 10 ವರ್ಷದಿಂದ ಕೂಡ ಈಗ ರೇಟ್ ಅಂತಂದ್ರೆ ನಮ್ಗೆ ಹೆಂಗೆ ಬದುಕಿ ಸಾಧ್ಯ. ಕಬ್ಬು ವಾರ್ಷಿಕ ಬೆಳೆ ಸರ್ 12 ತಿಂಗಳ. ಈಗ ನೀವೇನ್ ಮಾಡಿ ಸರ್ ದಯವಿಟ್ಟು ಅದು ಮಾಡ್ರಿ ಸರ್. ಇನ್ನೊಂದು ಏನ್ರಿ, ಹೆಂಗ ತಾವು ಗ್ಯಾರಂಟಿಗಳು ಮಾಡಿರಲಿಲ್ಲ ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದಾಯ ಸರಿಗೆ ಹೋಗುತ್ತೆ. ಒಂದು 10,000 ಕೋಟಿ ರೂಪಾಯಿ ವರ್ಷಕ್ಕೆ ಖುಷಿ ಆಗ್ತೈತಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ